ಯಾವುದಕ್ಕೆ ನೋಡಿ, ಈಗ ರಾಜಕೀಯ ಪ್ರೇರಿತವಾದಂಥ ಪ್ರತಿಭಟನೆಗಳಿಗೆ ನಾನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಕೀಳು ಮನಸ್ಥಿತಿ ಅವ್ರಿಗಿದೆ ಅಂತ ಹೇಳಿದ್ರೆ ನಾನು ಹೇಳೋಕ್ಕೆ, ಇಂಥ ಕೀಳು ಮನಸ್ಥಿತಿಗೆ ಯಾವ ರೀತಿ ರೀ ಸರ್ಕಾರದ ಏನು ಜವಾಬ್ದಾರಿ ರೀ? ಸರ್ಕಾರ KEA ಏನಾದರೂ ಈ ರೀತಿ ಜನಿವಾರ ತೆಗೆಸಿ ಅಂತ ಹೇಳಿತಾ? ಯಾರೋ ಒಬ್ಬ ಅಲ್ಲಿ ಒಬ್ಬ ಹೋಮ್ ಗಾರ್ಡು ಮತ್ತೊಬ್ಬ ಯಾರೋ ಒಬ್ಬ ಅಲ್ಲಿ ಮಾಡ್ತಾರೆ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾವ ರೀತಿ ಅನ್ವಯ ಆಗುತ್ತೆ, ಅಥವಾ ಶಿವಕುಮಾರ್ ಅವ್ರಿಗೆ ಯಾವ ರೀತಿ ಅನ್ವಯ ಆಗುತ್ತೆ, ಅಥವಾ ನಾನೇನಾದರೂ ಸೂಚನೆ ಕೊಟ್ಟಿದ್ದೀನಾ? ಇವತ್ತು 31 ಜಿಲ್ಲೆ ಇದೆ, 31 ಜಿಲ್ಲೆಯಲ್ಲಿ ಈ ಥರ ಆಗಿದೆಯಾ? ಯಾರೋ ಒಬ್ಬ ವೈಯಕ್ತಿಕ ಯಾರೋ ಒಬ್ಬ ಹಾಗಾರೆ ನೀವು ಯಾರೋ ಪತ್ರಕರ್ತರು ಯಾರೋ ಒಬ್ಬರು ಏನೋ ಒಂದು ತಪ್ಪು ಮಾಡಿಬಿಟ್ರೆ ಹಂಗಾರೆ ಎಲ್ಲ ಪತ್ರಕರ್ತರ ಸಮುದಾಯ ತಪ್ಪಾಗಾರೆ? ಹಂಗಾರೆ ನಿಮ್ಮೆಲ್ಲರ ಮೇಲೂ ನೀವೆಲ್ಲ ಸರಿ ಇಲ್ಲ ಅಂತ ನಾನು ಹೇಳೋಕ್ಕಾಗತ್ತಾ? ಯಾರೋ ಅಲ್ಲಿ ತಪಾಸಣೆ ಮಾಡುವಂಥ ವ್ಯಕ್ತಿ ಅವನ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥದ್ದಕ್ಕೆ ನೀವು ಈ ರೀತಿ ಇವ್ರು ಕೀಳು ಮನಸ್ಥಿತಿ ರೀ ಅವ್ರದ್ದು. ಅಶೋಕ್ ಅವ್ರದ್ದಾಗ್ಬೋದು, ಯಾರ್ಯಾರು ಇದ್ರ ಬಗ್ಗೆ ನಾವು ತಕ್ಷಣ ನಾವು ಸರ್ಕಾರ ಸ್ಪಂದನೆ ಮಾಡಿದ್ದೀವಿ, ನಾವು ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ, ನಾವು ಹೇಳಿದ್ದೀವಿ ಇದು ನಾವು ಖಂಡಿಸ್ತೀವಿ ಅಂತ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಇವ್ರು ಬರೀ ಜಾತಿ ಧರ್ಮಗಳಲ್ಲಿ ರಾಜಕಾರಣ ಮಾಡೋಂಥ ಅವ್ರಿಗೆ ನಾವೇನು ಹೇಳ್ಬೇಕು ಹೇಳಿ? ಅವ್ರಿಗೆ ಇದು ಬಿಟ್ಟರೆ ಬೇರೆ ಬದುಕಿಲ್ಲ ಅವ್ರಿಗೆ. ಜನರಿಗೆ ಒಳ್ಳೆಯ ಇರೋ ಸರ್ಕಾರ ಕೊಡಬೇಕು, ಜನರ ಬದುಕಿಗೆ ಬದಲಾವಣೆ ತರಬೇಕು ಅನ್ನೋಂಥದ್ದಿಲ್ಲ. ಕೇವಲ ಇಂಥ ಕಾರಣಗಳು ಇಟ್ಕೊಂಡು ಮಾಡೋವಂಥದ್ದು. ನಾನು ಬ್ರಾಹ್ಮಣ ಸಮುದಾಯದ ಮುಖ್ಯಸ್ಥರಿಗೂ ನಾನು ಮಾತಾಡಿದ್ದೀನಿ, ಆ ಹುಡುಗನಿಗೂ ಮಾತಾಡಿದ್ದೀನಿ. ತಕ್ಷಣ ಅವತ್ತೇ ಇಷ್ಟೆಲ್ಲ ಸರ್ಕಾರ ಸ್ಪಂದಿಸಿದೆ. ಈಗ ಇವತ್ತು ಇದು ದೊಡ್ಡ ವ್ಯವಸ್ಥೆ, ಇದು ದೊಡ್ಡ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಮೂಲೆಯಲ್ಲಿ ಯಾರೋ ಒಬ್ಬ ಅವನಿಗೆ ಬೇಜವಾಬ್ದಾರಿ ತಂದಿಂದ ಅವನು ತಪ್ಪು ಮಾಡ್ತಾನೆ ಅಂದರೆ ಇಡೀ ಸರ್ಕಾರದ ಮೇಲೆ ಯಾಕೆ ಆಪಾದನೆ ಮಾಡಬೇಕು? ಅದರಿಂದ ಅವ್ರ ಕೀಳು ಮನಸ್ಥಿತಿ ಅಂತಕ್ಕಂಥದ್ದು ತೋರಿಸುತ್ತೆ. ಇನ್ನಾದರೂ ಈ ಚಿಲ್ಲರೆ ಈ ರಾಜಕಾರಣವನ್ನು ಬಿಡಬೇಕಾಗುತ್ತೆ ವಿರೋಧ ಪಕ್ಷದವ್ರು. ನಾನು ಬ್ರಾಹ್ಮಣ ಸಮುದಾಯದವ್ರಿಗೆ ಹೇಳಿದೆ, ನಿಮ್ಮ ಭಾವನೆಗಳ ಜೊತೆ ನಾವಿದ್ದೀವಿ, ನೀವು ಹೇಳ್ತಾ ಇರ್ತೀವಿ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ರ ಬಗ್ಗೆ ನಮ್ಮದು ಯಾವುದೇ ತಕರಾರಿಲ್ಲ, ನೀವು ಸರಿಯಾದ ರೀತಿ ನೀವು ವಿರೋಧ ಮಾಡ್ತಾಯಿದ್ದೀರಾ, ನೀವು ಯಾರೇ ನಿಮ್ಮ ಜಾಗದಲ್ಲಿದ್ದರೂ ವಿರೋಧ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥ ಮಾತು ಅವತ್ತೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಸರ್ಕಾರ ಯಾವುದೇ ವ್ಯತಿರಿಕ್ತವಾದಂಥ ಮತ್ತೊಂದು ನಿಲುವನ್ನು ತೆಗೆದುಕೊಂಡಿಲ್ಲ. ನಾವು ಅವರ ಭಾವನೆಗಳಿಗೆ ಸಂಪೂರ್ಣವಾಗಿ ಗೌರವ ಕೊಟ್ಟಿದ್ದೀವಿ. ನಾವು ಯಾವುದೇ ಜಾತಿ ಧರ್ಮ BJPಯವ್ರ ಥರ ಬೇರೆ ಸಮಾಜ ಹೊಡಿತಕ್ಕಂಥ ನಿಲುವು ತಗೊಂಡಿಲ್ಲ. ನಾವು ಎಲ್ಲ ಜಾತಿ ಧರ್ಮದವರಿಗೆ ಅತಿ ಹೆಚ್ಚಿನ ಒಂದು ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅವರ ಭಾವನೆಗಳನ್ನು ಏನೋ ಅದಕ್ಕೆ ಹೆಚ್ಚಿನ ಒಂದು ಅದಕ್ಕೆ ಒಂದು ಏನೋ ಇದು ಕೊಡ್ತಕ್ಕಂಥ ರೀತಿಯಲ್ಲಿ ನಾವೇನೋದಕ್ಕೆ ಗೌರವ ಕೊಡ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ.